ಕುಮಾರಸ್ವಾಮಿ ಕರಿಯ ಎಂಬ ಹೇಳಿಕೆ ವಿಚಾರ ಜಮೀರ್ ಹೇಳಿಕೆಯನ್ನ ಖಂಡಿಸಿದ್ದಾರೆ ಫೈನಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಆ ಹೇಳಿಕೆಯನ್ನ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಇಷ್ಟು ದಿನ ಗಳಸ್ಸ ಕಂಠಸ್ಯ, ಅವ್ರ ಚಡ್ಡಿಲಿ ಏನಿದೆ ಇವ್ರ ಚಡ್ಡಿಲಿ ಏನಿದೆ ಅಂತ ಅವ್ರಿಬ್ರಿಗೂ ಚೆನ್ನಾಗಿ ಗೊತ್ತಿದೆ ಅಂತೆಲ್ಲ ಮಾತನಾಡಿದ್ರು ಡಿಕೆ ಶಿವಕುಮಾರ್. ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ನೋಡಿ, ಇದನ್ನ ಖಂಡಿಸುವಷ್ಟು ಒಂದು ಧೈರ್ಯ ಇಲ್ವಾ ಅನ್ನುವ ರೀತಿಯಲ್ಲಿ ಚರ್ಚೆಗಳಾಯಿತು. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂತಹ ಒಂದು ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂಥದ್ರ ಬಗ್ಗೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅಂತೂ ಸಮರ್ಥನೆ ಮಾಡ್ಕೊಂಡಿದ್ರು ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯನ್ನ. ಹಂಗಲ್ಲ ಹಿಂಗೆ ಅಂತೆಲ್ಲ ಅದಕ್ಕೆ ಪುಂಗೋದಕ್ಕೆ ಬಂದಿದ್ರು. ಈಗ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಆ ಹೇಳಿಕೆಯನ್ನು ಒಪ್ಪಲ್ಲ ಅಂತ. ಜಮೀರ್ HDK ಏನು ಬೇಕಾದರೂ ಕರೆದುಕೊಳ್ಳಲಿ, ಕರಿಯ ಅಂತಾದ್ರೂ ಅನ್ಲಿ, ಕೊಚ್ಚೆ ಅಂತಾದ್ರೂ ಕರೀಲಿ, ನಾನು ಪಕ್ಷದ ಅಧ್ಯಕ್ಷನಾಗಿ ಕರಿಯ ಹೇಳಿಕೆಯನ್ನ ಖಂಡಿಸ್ತೀನಿ. ಹೇಳಿಕೆ ಕೊಟ್ಟು ಎಷ್ಟು ದಿನ ಆದ್ಮೇಲೆ ಹೇಳ್ತಾ ಇದ್ದಾರೆ ನೋಡಿ ಡಿಕೆ ಶಿವಕುಮಾರ್ ಅವರು. ಹೇಳಿಕೆ ಕೊಟ್ಟು ಹತ್ತತ್ರ ಒಂದು ವಾರ ಆಗ್ಲಿಕ್ಕೆ ಬಂತು. ಇವಾಗ ಪಕ್ಷದ ಅಧ್ಯಕ್ಷ ಸ್ಥಾನ ನೆನಪಾಯ್ತಾ ಅಂತ ಡಿಕೆ ಶಿವಕುಮಾರ್ ಅವರಿಗೆ. ಇವಾಗ ನೆನಪಾಗಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಕರಿಯ ಅನ್ನುವಂಥ ಹೇಳಿಕೆ ಪಕ್ಷದ ಅಧ್ಯಕ್ಷನಾಗಿ ಖಂಡಿಸ್ತೀನಿ ಅನ್ನೋದು. ನಾನು ಆನ್ ರೆಕಾರ್ಡ್ ಹೇಳ್ತೇನೆ, ಕಪ್ಪು ಬಿಳುಪು ಅಂತ ಕರೆಯೋದು ಸರಿಯಲ್ಲ. ಇದನ್ನು ಅವತ್ತೇ ಹೇಳಿದ್ದಿದ್ರೆ, ಅವತ್ತು ಮಾತನಾಡಿದಂಥ ಸಂದರ್ಭದಲ್ಲೇ ಹೇಳಿದ್ದಿದ್ರೆ ಡಿಕೆ ಶಿವಕುಮಾರ್ ಅವರ ಮೇಲೆ ಇನ್ನಷ್ಟು ಗೌರವ ಹೆಚ್ಚಾಗಿರೋದಪ್ಪ. ಇವಾಗ ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ, ಹಿಂಗೆ ಹೇಳ್ಬೇಡಿ, ನೀವು ಪಕ್ಷದ ಅಧ್ಯಕ್ಷರು, ಅದನ್ನ ಖಂಡಿಸಿ ಅಂತ ಯಾರಾದರೂ ಹೇಳ್ಕೊಟ್ರೆ ಏನೋ ಗೊತ್ತಿಲ್ಲ. ಜಮೀರ್ ಹೇಳಿಕೆಯನ್ನ ಖಂಡಿಸಿದ್ದಾರೆ ಫೈನಲಿ ಡಿಕೆ ಶಿವಕುಮಾರ್ ಅವರು. ಒಂದು ವಾರ ಆದ ಬಳಿಕ ಈ ಸ್ಟೇಟ್ಮೆಂಟ್ ಬಂದಂಥ ಸಂದರ್ಭದಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟು ನಿಮ್ಗೆ ನೆನಪಿದೆ. ಏನು ಹೇಳಿದ್ರು ಅವತ್ತು ಡಿಕೆ ಶಿವಕುಮಾರ್ ಅವರು ಅಂತ, ಏನು ಮಾತನಾಡಿದ್ರು ಗೊತ್ತಿದೆಯಲ್ಲ ಎಲ್ರಿಗೂ. ಗಳಸ್ಸ ಕಂಠಸ್ಯ, ಅದ್ರ ಜೊತೆಗೆ ಅಷ್ಟೇ ಹೇಳಿದಿದ್ರೆ ಒಂಥರ ಅವ್ರ ಚಡ್ಡಿಲಿ ಏನಿದೆ ಇವ್ರಿಗೆ ಗೊತ್ತಿದೆ, ಇವ್ರ ಚಡ್ಡಿಲಿ ಏನಿದೆ ಅವ್ರಿಗೆ ಗೊತ್ತಿದೆ ಅಂದ್ಬಿಟ್ಟು ಬೇರೆ ಮಾತನಾಡಿದ್ರಲ್ಲ ಡಿಕೆ ಶಿವಕುಮಾರ್ ಅವರು. ಬಟ್ ಇವತ್ತು ಕಂಪ್ಲೀಟ್ಲಿ ಚೇಂಜ್, ಪಕ್ಷದ ಅಧ್ಯಕ್ಷನಾಗಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಪಾಪ ನೆನಪಾಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ ಡಿಕೆ ಶಿವಕುಮಾರ್ ಅವರಿಗೆ. ಅದು ಯಾರೋ ಒಬ್ಬ ಲೀಡರ್ ಬಗ್ಗೆ ಹೇಳ್ತಾರೆ ಅನ್ನೋದಲ್ಲ, ಅಥವಾ ನಿಮ್ಮ ವಿರೋಧ ಪಕ್ಷದ ನಾಯಕರುಗಳಿಗೆ ಮಾತನಾಡ್ತಾ ಇದ್ದಾರೆ ಅಂದ ತಕ್ಷಣ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದಲ್ಲ. ಯಾರು ಯಾರ ಬಗ್ಗೆನೇ ಆಗಲಿ ಕರಿಯ ಅನ್ನುವಂಥ ಪದವನ್ನು ಯೂಸ್ ಮಾಡಿದಂಥ ಸಂದರ್ಭದಲ್ಲಿ, ಅಥವಾ ಅವ್ರ ರೇಟ್ ಎಷ್ಟು ಕೇಳಿ ನಾವು ಕೊಂಡ್ಕೊಳ್ತೀವಿ ಅಂತ ಹೇಳುವಂಥ ವಿಚಾರವನ್ನಾಗಲಿ, ಒಬ್ಬರು ಪಕ್ಷದವರಾಗಿ ತಮ್ಮದೇ ಪಕ್ಷದವರೇ ಆಗಿದ್ರೂ ಕೂಡ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದಲ್ಲ, ಖಂಡಿಸಬೇಕು. ಆ ಧೈರ್ಯವನ್ನಾದರೂ ಅಥವಾ ನೈತಿಕತೆ ಆದರೂ ಇರಬೇಕು, ಯಾವುದೇ ಪಕ್ಷದಲ್ಲಾಗಿದ್ರೂ ಕೂಡ ಅಷ್ಟೇ. ಜಮೀರ್ ಅಹಮದ್ ಖಾನ್ ನಮ್ಮ ಪಕ್ಷದ ಸಚಿವರು, ಅವರೊಂದು ಸಮುದಾಯದ ನಾಯಕ, ಸೊ ಅವ್ರು ಹೇಳೋದೆಲ್ಲ ಸರಿ ಅನ್ನುವಂಥದ್ದು ಸಮರ್ಥನೆ ಮಾಡಿಕೊಳ್ಳುವಂಥದ್ದಲ್ಲ. ಬಟ್ ಡಿಕೆ ಶಿವಕುಮಾರ್ ಅವರು ಅವತ್ತು ಮಾತನಾಡಿದ್ದು ಹಂಗೆ ಇದ್ದಿದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಇವತ್ತು ನೆನಪಾಯ್ತಾ ಪಕ್ಷದ ಅಧ್ಯಕ್ಷ ಸ್ಥಾನ ಡಿಕೆ ಶಿವಕುಮಾರ್ ಅವರಿಗೆ? ಅವತ್ತೇನು ಮಾತನಾಡಿದ್ರು ರಾಜ್ಯದ ಜನಕ್ಕೆ ಗೊತ್ತಿದೆ. ಅವರಿಬ್ರು ಗಳಸ್ಯ ಕಂಠಸ್ಯ, ಅವ್ರ ಚಡ್ಡಿಲಿ ಏನಿದೆ ಇವ್ರ ಚಡ್ಡಿಲಿ ಏನಿದೆ ಅವರಿಬ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಅಂತ ತುಂಬ ಹೀನವಾಗಿ ಮಾತನಾಡಿದ್ರು. ಇವತ್ತು ಪಕ್ಷದ ಅಧ್ಯಕ್ಷ ಸ್ಥಾನ ನೆನಪಾಗಿ ನಾನು ಖಂಡಿಸ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಯಾರು ಹೇಳಿದ್ದೋ ಪಾಪ ಇವರಿಗೆ? ಇವತ್ತು ನೀವು ಪಕ್ಷದ ಅಧ್ಯಕ್ಷರು ಅದನ್ನು ಹೇಳಿಕೆಯನ್ನ ಖಂಡಿಸಿ ಅಂತ ಯಾರಾದರೂ ಹೇಳಿದ್ರಂತ? ನೋಡಿ ಪೃಥ್ವಿರಾಜ್, ಅವತ್ತಿನ ಸನ್ನಿವೇಶ ಚುನಾವಣೆಯನ್ನು ಗೆಲ್ಲಲೇಬೇಕು, ಕೊನೆ ಹಂತದ ಕಸರತ್ತು ತಂತ್ರಗಾರಿಕೆಯನ್ನು ಮಾಡುವಂಥ ಒಂದು ಸಂದರ್ಭ. ಅವತ್ತು ಒಂದು ವೇಳೆ ಏನಾದರೂ ಜಮೀರ್ ಅಹಮದ್ ಅವರ ವಿರುದ್ಧ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಅದು ಮುಸ್ಲಿಂ ಸಮುದಾಯದ ಅಸಮಾಧಾನ ಮತ್ತು ಆಕ್ರೋಶಕ್ಕೂ ಕೂಡ ಗುರಿ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಪಕ್ಷದ ಅಧ್ಯಕ್ಷರಾಗಿ ಅವತ್ತು ಸಮರ್ಥನೆಯನ್ನು ಮಾಡ್ಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು. ಸೊ ಹೀಗಾಗಿಯೇ ಚುನಾವಣೆ ಮುಗಿದಂಥ ಬಳಿಕ ಸಚಿವ ಜಮೀರ್ ಅಹಮದ್ ಅವರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳಿಂದ ಪಕ್ಷಕ್ಕೆ ಆಗ್ತಾ ಇರ್ತಕ್ಕಂಥ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಒಂದು ಪ್ಲ್ಯಾನ್ ಮಾಡಿದಂತೆ ಕಾಣಿಸ್ತಾ ಇದೆ. ತನ್ನ ಅತ್ಯಾಪ್ತರ ಮೂಲಕ, ರಾಮನಗರದ ಜನಪ್ರತಿನಿಧಿಗಳ ಮೂಲಕ ಇದೀಗ ಹೈಕಮಾಂಡ್ಗೆ ಒಂದು ರೀತಿ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾದ್ರ ಅಂತ ನೋಡಿ. ಅದರ ಒಂದು ಪ್ರಯತ್ನದ ಭಾಗವಾಗಿ ಮೊನ್ನೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಬ್ರದರ್ಸ್ನ ಒಂದು ಅಣತಿ ಮೇರೆಗೆ, ಸೂಚನೆ ಮೇರೆಗೆ CP ಯೋಗೀಶ್ವರ್ ಅವರು ಇಂಥದ್ದೊಂದು ಮಾತನ್ನು, ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆಯಿಂದ ಒಂದಷ್ಟು ಲಾಸ್ ಆಗಿರೋದು ನಿಜ, ಒಕ್ಕಲಿಗ ಸಮುದಾಯದ ಮತಗಳು ಕೈ ತಪ್ಪುತ್ತಾ ಇರೋದು ನಿಜ ಅನ್ನುವಂಥ ಮಾತನ್ನು ನೇರವಾಗಿ CP ಯೋಗೀಶ್ವರ್ ಅವರು ಹೇಳಿದರು. ಅದಾದ ಬಳಿಕ ತನ್ನ ಸಚಿವ ಜಮೀರ್ ಅಹಮದ್ ಅವರ ಅತ್ಯಾಪ್ತವರಾಗಿದ್ದಂಥ ಮಾಗಡಿ ಬಾಲಕೃಷ್ಣ ಅವರು, ಮತ್ತೊಂದು ಕಡೆಯಾಗಿ ಸಚಿವ ಜಲೂರಾಯಸ್ವಾಮಿ ಇವರೆಲ್ಲರೂ ಕೂಡ ಹೇಳ್ಕೊಂಬಂದರು, ಹೌದು ಒಕ್ಕಲಿಗ ಸಮುದಾಯದ
ಅಸಮಾಧಾನಕ್ಕೆ ಕಾರಣವಾಗಿದೆ ಜಮೀರ್ ಅಹ್ಮದ್ ಅವರ ಹೇಳಿಕೆ ಎನ್ನುವಂಥ ನಿಟ್ಟಲ್ಲಿ ಇವತ್ತು ಏನು ಈ ಒಂದು ವಿವಾದ ಸ್ವರೂಪವನ್ನು ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆ ಇವತ್ತು ಮೌನ ಮುರಿದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಾನು ಆಂದಿರೇಖ ಹೇಳ್ತಾ ಇದ್ದೀನಿ, ಹೌದು ಖಂಡಿತವಾಗಿಯೂ ಅವ್ರು ಮಾತನಾಡಿರೋದು ತಪ್ಪು, ನಾನು ಅದನ್ನು ಒಪ್ಪೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಇವತ್ತು ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಹಾಗಾದರೆ ಸಚಿವ ಜಮೀರ್ ಅಹ್ಮದ್ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ತೀರಾ ಅನ್ನುವಂಥ ಒಂದು ಮಾಧ್ಯಮಗಳ ಪ್ರಶ್ನೆಗೆ ಅದನ್ನು ಆಮೇಲೆ ನೋಡೋಣ ಅನ್ನುವಂಥ ಒಂದು ಮಾತನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ಏನು ಸಚಿವ ಜಮೀರ್ ಅಹ್ಮದ್ ಮೌನವಾಗಿ ಎಲ್ಲಿದ್ರು ಮಾತನಾಡ್ತಾನೆ ಬರ್ತಾ ಇದ್ರಲ್ಲ, ರಾಜಕಾರಣ ಬೇರೆ ತಿಮ್ಮೇಗೌಡ್ರೆ. ಬಟ್ ಒಂದು ಪಕ್ಷದ ಸ್ಟ್ಯಾಂಡ್ ಅಂತ ಬಂದಂತ ಸಂದರ್ಭದಲ್ಲಿ ಅದನ್ನ ಆ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಒಂದು ಸಮುದಾಯವನ್ನ ಓಲೈಕೆ ಮಾಡ್ಕೊಳ್ಳೋಕೆ ಹೋಗಿ ಉಳಿದವ್ರನ್ನೆಲ್ಲರನ್ನೂ ಕೂಡ ಎದುರಾಕೊಳ್ಳುವಂಥದ್ದು. ಇಲ್ಲಿ ಬರೀ ಒಕ್ಕಲಿಗ ಅನ್ನುವಂಥ ಪ್ರಶ್ನೆ ಅಲ್ಲ, ಕರಿಯ ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರು ಮಾತನಾಡಿದ್ದು ಒಕ್ಕಲಿಗ ಅಂತ ಅಲ್ಲ, ಒಂದು ಜನಾಂಗೀಯ ನಿಂದನೆ ರೀತಿಯಲ್ಲೇ ಮಾತನಾಡಿದ್ದು ಜಮೀರ್ ಅಹ್ಮದ್ ಖಾನ್ ಅವರು. ಅದನ್ನ ವಿರೋಧ ಮಾಡುವಂತಹದ್ರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಹೇಳಬೇಕಾಗಿತ್ತು. ಮಾತೆತ್ತಿದ್ರೆ ಪ್ರಜಾಪ್ರಭುತ್ವ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ, ಮಾತೆತ್ತಿದ್ರೆ ನಾವೆಲ್ಲರೂ ಒಂದು ಅಂತ ಹೇಳ್ತಾರೆ. ಆದರೆ ಒಂದು ಕಲರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರದ್ದೇ ಪಕ್ಷದ ನಾಯಕ ಮಾತನಾಡುವಂಥದ್ದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅಂದ್ರೆ ಯಾವ ಲೆವೆಲ್ಗೆ ಹೋಗಿದೆ ಈ ಅಂದ್ರೆ ಈ ಪಕ್ಷದ ನೀತಿ ನಿಲುವುಗಳು ಅನ್ನುವಂಥ ಪ್ರಶ್ನೆಗಳು ಬರ್ತವೆ. ನೋಡಿ ಪೃಥ್ವಿರಾಜ್, ಅವತ್ತಿನ ಸನ್ನಿವೇಶ ಹೇಗಿತ್ತು ಅಂದರೆ ಸಮರ್ಥನೆ ಮಾಡ್ಕೊಂಡ್ರೂ ಕೂಡ ಒಂದು ರೀತಿ ನಷ್ಟ, ಸಮರ್ಥನೆ ಮಾಡ್ಕೊಂಡೇ ಇದ್ರು ಕೂಡ ಒಂದು ರೀತಿ ನಷ್ಟ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ CM DCM ಅವರು ಇದ್ರು ಅನ್ನುವಂಥದ್ದು ಏನು ಡಿ ಕೆ ಶಿವಕುಮಾರ್ ಅವರ ಒಂದು ಅತ್ಯಾಪ್ತರ ಒಂದು ಚರ್ಚೆ. ಯಾಕಂತ ಹೇಳಿದ್ರೆ ಅವತ್ತಿನ ಸನ್ನಿವೇಶದಲ್ಲಿ ಏನಾದರೂ ಪರ ವಿರೋಧವಾಗಿ ಏನಾದರೂ ಚರ್ಚೆಯನ್ನು ಮಾಡಿದರೆ ಅದು ಉಪಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ನಿಟ್ಟಲ್ಲಿ ಅವತ್ತು ಅನಿವಾರ್ಯವಾಗಿ ಜಮೀರ್ ಅಹ್ಮದ್ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಎದುರಾಗಿತ್ತು. ಸೊ ಹೀಗಾಗಿಯೇ ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಸಮರ್ಥನೆಯನ್ನು ಮಾಡಿಕೊಂಡಿದ್ರು. ಈಗ ಪಕ್ಷದ ಆಂತರಿಕ ವೇದಿಕೆಯಲ್ಲಿ ಚರ್ಚೆಯನ್ನು ಮಾಡೋದ್ರ ಮುಖಾಂತರ ಜಮೀರ್ ಅಹ್ಮದ್ ಅವರನ್ನು ಅಣಿಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಬಣ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಅದರ ಒಂದು ಭಾಗವಾಗಿ ಮಾಗಡಿ ಬಾಲಕೃಷ್ಣ, CP ಯೋಗೀಶ್ವರ್ ಸೇರಿದಂತೆ ಹಲವಾರು ಮಂದಿ ಮೌನ ಮುರಿಯೋದ್ರ ಮುಖಾಂತರ ಅಂದರೆ ಒಕ್ಕಲಿಗ ಸಮುದಾಯದ ಆಕ್ರೋಶಕ್ಕೆ ಗುರಿಯಾಗಿದೆ ಎನ್ನುವಂಥ ನಿಟ್ಟಲ್ಲಿ ನೇರವಾಗಿ ಪ್ರಸ್ತಾಪ ಮಾಡೋದ್ರ ಮುಖಾಂತರ ಹೈಕಮಾಂಡ್ಗೆ ಜಮೀರ್ ಅಹ್ಮದ್ ಅವರ ವಿರುದ್ಧ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಸ್ಲಿಂ ಸಮುದಾಯದ ನಾಯಕರುಗಳು ಕೂಡ ನೋಡಿ ನಿನ್ನೆ ಅಷ್ಟೇ ಏನು KPCCಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ARM ಹುಸೇನ್ ಅವರು ನೇರವಾಗಿ CM DCMಗೆ ಪತ್ರವನ್ನು ಬರೆಯೋದ್ರ ಮುಖಾಂತರ ಜಮೀರ್ ಅಹ್ಮದ್ ಅವರ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ರಾಜಕೀಯ ಬೌದ್ಧಿಕತೆಯನ್ನು ಕಳ್ಕೊಂಡಿದ್ದಾರೆ ಎನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಜಮೀರ್ ಅಹ್ಮದ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಮೂಲಕವಾಗಿ ಸಚಿವ ಜಮೀರ್ ಅಹ್ಮದ್ ವಿರುದ್ಧ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಆಕ್ರೋಶ ಭುಗಿಲೆದ್ದಿದೆ ಅಂತ ಹೇಳಲಾಗ್ತಾ ಇದೆ. ಧನ್ಯವಾದ ತಿಮ್ಮೇಗೌಡರೆ ನಿಮ್ಮೆಲ್ಲ ಮಾಹಿತಿಗಾಗಿ.